ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ದೇಶವನ್ನ ತಲ್ಲಣಗೊಳಿಸಿದ್ದು, ಇಡೀ ದೇಶದ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದ್ದು, ಬಹಳಷ್ಟು ವರ್ಷಗಳ ಕಾಲ ರಾಮ ಮಂದಿರಕ್ಕೋಸ್ಕರ ಜಪ ಮಾಡಿದಂತ ರಾಮ ಭಕ್ತರು ಕೊಟ್ಟಂತರ ಭಾರತೀಯರು ಇವತ್ತು ರಾಮ ಮಂದಿರ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಸರಿಯಾಗಿ ಈಗ ಅಂದ್ರೆ ಈ ಕ್ಷಣಕ್ಕೆ ಮೀಟಿಂಗ್ ಆರಂಭ ಆಗ್ತಾ ಇದೆ. ಈ ಮೀಟಿಂಗ್ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ಈ ಮೀಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ ಈ ಮೀಟಿಂಗ್ ನಲ್ಲಿ ಟ್ರಸ್ಟ್ ನ ಸದಸ್ಯರು ಭಾಗಿಯಾಗ್ತಾರೆ. ಈ ಟ್ರಸ್ಟ್ ಇದ್ದರೂ ಕೂಡ ರಾಮ ಮಂದಿರದಲ್ಲಿ ಈ ರೀತಿಯ ಅತಿ ದೊಡ್ಡ ಕಳ್ಳತನ ಮತ್ತು ಲೂಟಿ ನಡೆದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದು ಮಹತ್ವದ ಸಭೆ ಆಗಿದೆ. ಈಗಾಗಲೇ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಏನು ಟ್ರಸ್ಟ್ ನ ಪ್ರತಿಯೊಂದು ನೋಡ್ಕೊಳ್ತಾ ಇದ್ರು, ಅಥವಾ ರಾಮ ಮಂದಿರದ ಪ್ರತಿಯೊಂದು ಆಡಳಿತ ನಿರ್ವಹಣೆ ಸೇರಿದಂತೆ ಎಲ್ಲವನ್ನು ನೋಡ್ಕೊಳ್ತಾ ಇದ್ರು. ಅವರ ವಿಚಾರದಲ್ಲಿ ಅವರು ಕೊಟ್ಟಿರುವಂತಹ ರಾಜೀನಾಮೆ ಏನಿದೆ ಅದನ್ನ ಅಂಗೀಕರಿಸಬೇಕಾ ಬೇಡವಾ, ಮತ್ತು ಇನ್ನುಳಿದಂತೆ ಈ ಒಂದು ವಿಚಾರದಲ್ಲಿ ತನಿಖೆಯನ್ನು ನಡೀತಾ ಇದೆ. ಈ ತನಿಖೆಯ ಭಾಗವಾಗಿ ಟ್ರಸ್ಟ್ ಯಾವ ರೀತಿ ಪಾತ್ರ ವಹಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮಹತ್ವದ ಸಭೆ ನಡೀತಾ ಇದೆ. ಈ ಸಭೆ ತುಂಬಾ 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 ಇಂಪಾರ್ಟೆಂಟ್. ಹೀಗಾಗಿ ಇವತ್ತು ಈ ರಾಮ ಮಂದಿರ ಟ್ರಸ್ಟ್ ನ ಬಿಕ್ಕಟ್ಟು ಏನಿದೆ ಅದು ಬಗೆಹರಿಯುತ್ತಾ, ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಯಾರಿದ್ದಾರೆ ಅವ್ರು ಏನ್ ರಾಜೀನಾಮೆ ಕೊಟ್ಟಿದ್ದಾರೆ ಆ ರಾಜೀನಾಮೆ ಅಂಗೀಕಾರವಾಗುತ್ತಾ? ಐ ಡೋಂಟ್ ನೋ. ಟ್ರಸ್ಟ್ ನ ಮೆಂಬರ್ಸ್ ಇನ್ನು ಏನ್ ಮೀನಾಮೇಷ ಎಣಿಸ್ತಾ ಇದ್ದಾರೆ ಇವರ ರಾಜೀನಾಮೆಯನ್ನ ಅಂಗೀಕರಿಸೋದಕ್ಕೆ ಅಂತ. ಈ ಪ್ರಕರಣ ಬೆಳಕಿಗೆ ಬಂದು ಹತ್ತತ್ರ ಒಂದ್ ತಿಂಗಳಾಗ್ತಾ ಬಂತು. ಇಲ್ಲಿಯವರೆಗೆ ಸಣ್ಣ ಪುಟ್ಟದವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಳ್ಳರನ್ನ ಬಿಟ್ಟಿದ್ದಾರೆ ಅನ್ನುವಂತಹ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ರು ಕೂಡ ಇನ್ನೂ ಟ್ರಸ್ಟ್ ಇವರಿಬ್ಬರ ರಾಜೀನಾಮೆ ತಗೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ಸಭೆ ನಡೆಸುತ್ತಂತೆ. ರಾಮ ಮಂದಿರ ಟ್ರಸ್ಟ್ ಬಿಕ್ಕಟ್ಟು ಬಗೆಹರಿಯುತ್ತಾ? ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ ಆಗುತ್ತಾ? ಟ್ರಸ್ಟ್ ಸಭೆಯಲ್ಲಿ ಹೊರಬೀಳಲಿದೆ ಮಹತ್ವದ ನಿರ್ಧಾರ. ರಾಮ ಮಂದಿರ ಟ್ರಸ್ಟ್ಗೆ ಹೊಸ ಸದಸ್ಯರ ನೇಮಕ ಆಗುತ್ತಾ? ಕೆಲವೇ ಕ್ಷಣಗಳಲ್ಲಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಸಭೆ ನಡೆಯುತ್ತೆ. ಟ್ರಸ್ಟ್ ನ ಸಭೆಯಲ್ಲಿ ಹೊರಬೀಳಲಿದೆಯಾ ಅಂತಿಮ ನಿರ್ಧಾರ. ಬಟ್ ಜನರಿಗಿರುವಂತಹ ಒಂದು ಆಕ್ಷೇಪ ಏನು ಅಂದ್ರೆ, ಇಷ್ಟು ಜನ ಟ್ರಸ್ಟ್ ಮೆಂಬರ್ಸ್ ಇದ್ರೂ ಕೂಡ ಆ ಒಂದು ಕಳ್ಳತನವನ್ನ ತಡೆಯಕ್ಕಾಗಿಲ್ಲ. ಎಷ್ಟು ಜನ ಟ್ರಸ್ಟ್ ಮೆಂಬರ್ಸ್ ಇದ್ರು ಕೂಡ 5.5 ವರ್ಷದಿಂದ ನಿರಂತರವಾಗಿ ಅವ್ಯಾಹತವಾಗಿ ಹುಂಡಿ ಕಳ್ಳತನ ನಡೀತಾ ಇದ್ರು ಕೂಡ, ದೇಣಿಗೆ ಕಳ್ಳತನ ನಡೀತಾ ಇದ್ರು ಕೂಡ, ಭಕ್ತರು ಸಮರ್ಪಿಸಿದಂತ ಭಕ್ತಿ ಭಾವದ ಕಾಣಿಕೆಗಳನ್ನ ಕಳ್ಳತನ ಮಾಡ್ತಾ ಇದ್ರು ಕೂಡ ಟ್ರಸ್ಟ್ ನ ಯಾವ ಮೆಂಬರ್ಸ್ಗೂ ಕೂಡ ಈ ವಿಚಾರದಲ್ಲಿ ಗೊತ್ತೇ ಇರಲಿಲ್ಲ ಅನ್ನೋದು ಅದು ಅತ್ಯಂತ ಹಾಸ್ಯಾಸ್ಪದ. ಮತ್ತು ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಜನರಿಗೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಅದಷ್ಟೇ ಅಲ್ಲದೆ ಇವತ್ತು ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ, ಚಂಪತ್ ರಾಯ್ ಅಂತಂದ್ರೆ ಇಡೀ ಈ ಟ್ರಸ್ಟ್ ಏನಿದೆ ಅದರ ಲಂಗು ಲಗಾಮು ಕೈಯಲ್ಲಿ ಹಿಡ್ಕೊಂಡಿದ್ದಂಥವರು, ಪ್ರತಿಯೊಂದು ಕೂಡ ಪ್ರಸಾದದಿಂದ ಹಿಡಿದು ಪ್ರತಿಯೊಂದು ಏನು ರಾಮ ಮಂದಿರದಲ್ಲಿ ನಡೆಯಬೇಕಾದಂತಹ ಆಡಳಿತ ನಿರ್ವಹಣೆ ಸೇರಿದಂತೆ ಸಣ್ಣ ಪುಟ್ಟ ಡಿಸಿಷನ್ಸ್ಗೂ ಕೂಡ ಏಕಮೇವ ದ್ವಿತೀಯ ಅನ್ನೋ ರೀತಿಯಲ್ಲಿ ಇದ್ದದ್ದು ಚಂಪತ್ ರಾಯ್. ಆ ಚಂಪತ್ ರಾಯ್ಗೆ ಗೊತ್ತಿರಲಿಲ್ವಂತೆ ಅಲ್ಲಿ ಕಳ್ಳತನ ನಡೆದಿದೆ ಅಂತ. ಒಂದು ಕಡ್ಡೆ ಆ ಕಡೆಯಿಂದ ಈ ಕಡೆಗೆ ಹಾಕ್ಬೇಕು ಅಂತ ಅಂದ್ರೂ ಕೂಡ ಚಂಪತ್ ರಾಯ್ ಪರ್ಮಿಷನ್ ಇಲ್ಲದೆ ಏನೂ ಆಗ್ತಾ ಇರ್ಲಿಲ್ಲ. ಚಂಪತ್ ರಾಯ್ ಹೇಳಿದ್ರೇನೆ ಕುತ್ಕೋತಾ ಇದ್ರು, ಚಂಪತ್ ರಾಯ್ ಹೇಳಿದ್ರೇನೆ ನಿಂತ್ಕೊಳ್ತಾ ಇದ್ರು, ಚಂಪತ್ ರಾಯ್ ಹೇಳಿದ್ದೇ ಆಗ್ತಾ ಇತ್ತು. ಆದ್ರೂ ಚಂಪತ್ ರಾಯ್ಗೆ ಗೊತ್ತೇ ಇರ್ಲಿಲ್ವಂತೆ ಇಷ್ಟು ದೊಡ್ಡ ಮಟ್ಟದ ಕಳ್ಳತನ ನಡೆದಿರೋದು. ಮತ್ತು ಚಂಪತ್ ರಾಯನ್ನ ಇಲ್ಲಿಯವರೆಗೆ ಅರೆಸ್ಟ್ ಮಾಡಿಲ್ಲ. ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರನ್ನ SIT ತನಿಖೆಯ ಭಾಗವಾಗಿ ವಿಚಾರಣೆ ನಡೆಸ್ತಾ ಇದೆಯೇ ಹೊರತು ಅವರ ವಿರುದ್ಧ ಇನ್ನು FIR ಆಗಿಲ್ಲ, ಅವರನ್ನ ಬಂಧನಕ್ಕೂ ಕೂಡ ಒಳಪಡಿಸಿಲ್ಲ.
ಚಂಪತ್ ರಾಯ್ ಪರ್ಮಿಷನ್ ಇಲ್ಲದೆ ಏನೂ ನಡೀದೇ ಇರುವಂತಹ ಸಂದರ್ಭದಲ್ಲಿ ನನ್ನ ಡ್ರೈವರ್ ಈ ರೀತಿ ದೊಡ್ಡ ಮಟ್ಟದ ಅಪಹರಣ ಮಾಡ್ಬಿಟ್ಟಿದ್ದಾನೆ ಅನ್ನೋದು ನನ್ಗೆ ಗೊತ್ತೇ ಇಲ್ಲ ಅಂತ ಅವ್ರು ಏನು ಭಾಷಣ ಹೊಡಿತಾ ಇದ್ದಾರಲ್ಲ, ಅದನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನುವಂಥ ಚರ್ಚೆ ಇಡೀ ದೇಶದಾದ್ಯಂತ ನಡೀತಾ ಇದೆ. ಈ ಮಧ್ಯೆ ಇವತ್ತು ಟ್ರಸ್ಟ್ನ ಸಭೆಯನ್ನು ನಡೆಯುತ್ತೆ. ಈ ಟ್ರಸ್ಟ್ನ ಸಭೆಯ ನೇರ ಪ್ರಸಾರ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಟ್ರಸ್ಟ್ನ ಸಭೆಯಲ್ಲಿ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಅದರ್ವೈಸ್ ಆಲ್ಸೋ ಈಗ ಏನು ಈ ಟ್ರಸ್ಟ್ನ ಸಭೆ ನಡೀತಾ ಇದೆ, ಇದು ಯಾರ ನೇತೃತ್ವದಲ್ಲಿ ನಡೀತಾ ಇದೆ ಮತ್ತು ಇದರ ನೇತೃತ್ವವನ್ನ ವಹಿಸ್ತಾ ಇರೋರು ಯಾರು ಮತ್ತು ಅವರ ಹೇಳಿಕೆ ಏನು, ಟ್ರಸ್ಟ್ನ ಭಾಗವಾಗಿ ಇಲ್ಲಿಯವರೆಗೆ ಯಾರಾದ್ರೂ ಏನಾದ್ರೂ ಈ ಅಪಹರಣ ಕಳ್ಳತನದ ಬಗ್ಗೆ ಮಾತಾಡಿದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸಭೆಯತ್ತ ಎಲ್ಲರ ಚಿತ್ತ. ದೇಣಿಗೆ ದುರುಪಯೋಗ ಹಗರಣದ ತನಿಖೆಯ ಮಧ್ಯೆ ಮಹತ್ವದ ಸಭೆ. ಚಂಪತ್ ರಾಯ್ ಅನಿಲ್ ಮಿಶ್ರಾ ರಾಜೀನಾಮೆ ಸಂಬಂಧ ಮೀಟಿಂಗ್. ಇಬ್ಬರ ರಾಜೀನಾಮೆ ಅಂಗೀಕಾರ ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಈಗ ಚರ್ಚೆ ನಡೆಸ್ತಾರಂತೆ. ಹೊಸ ಆಡಳಿತ ಮಂಡಳಿಯ ರಚನೆಯ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಟ್ರಸ್ಟ್ ಅಧ್ಯಕ್ಷ ನೃತ್ಯ ಗೋಪಾಲ್ ದಾಸ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ.